ಈಗ ನ್ಯೂ ರಿಜಿಮ್ ಅಲ್ಲಿ ಒಂದ್ ವೇಳೆ ಟ್ಯಾಕ್ಸ್ ನ ಕೊಂಚ ಉಳಿಸ್ಬೇಕು ಅಂತ ಅಂದ್ರೆ ಈಗ ಏನಾದ್ರೂ ತೋರಿಸಬಹುದಾ? ವಿಮೆನ ಬೇರೆ ಬೇರೆ SIP ನ ಏನಾದ್ರೂ ತೋರಿಸಬಹುದಾ ಸ್ಟಾಕ್ ಮಾರ್ಕೆಟ್ ಆ ರೀತಿಯ? ಹೊಸ ಟ್ಯಾಕ್ಸ್ ರಿಜಿಮಲ್ಲಿ ಈ ವರ್ಷ ಅಲ್ಲ, ಕಳೆದ ವರ್ಷ ಮುಂಚೆ ಏನು ಹೊಸ ಟ್ಯಾಕ್ಸ್ ರಿಜಿಮ್ ಬಂತಲ್ಲ ಅವಾಗಿಂದನೂ ಕೂಡ ನೀವು ಯಾವುದೇ ರೀತಿಯಾದಂಥ ಹೂಡಿಕೆಗಳನ್ನು ಮಾಡೋದ್ರಿಂದ ನನಗೆ ತೆರಿಗೆಯ ವಿನಾಯಿತಿ ಬರುತ್ತೆ ಅನ್ನೋದು ನ್ಯೂ ಟ್ಯಾಕ್ಸ್ ರಿಜಿಮಲ್ಲಿ ಇಲ್ಲ. ಯಾಕೆ ಅಂದರೆ ನ್ಯೂ ಟ್ಯಾಕ್ಸ್ ರಿಜಿಮಿನ ಉದ್ದೇಶ ಏನು ಅಂದರೆ ಯಾವುದೇ ಇನ್ವೆಸ್ಟ್ಮೆಂಟನ್ನು ಟ್ಯಾಕ್ಸ್ ಬೆನಿಫಿಟ್ಗೋಸ್ಕರ ಮಾಡೋಕ್ಕೆ ಹೋಗಬೇಡಿ. ಅಲ್ಲಿ ಇನ್ವೆಸ್ಟ್ಮೆಂಟಲ್ಲಿ ನಮಗೆ ರಿಟರ್ನ್ ಇದೆ, ಆ ಇನ್ವೆಸ್ಟ್ಮೆಂಟಿಂದ ನಮಗೆ ಉಪಯೋಗ ಆಗುತ್ತೆ ಅಂದರೆ ಮಾತ್ರ ಮಾಡಿ ಹೊರತು ಸುಮ್ಮನೆ ಟ್ಯಾಕ್ಸ್ ಉಳ್ಸೋಕ್ಕೋಸ್ಕರ ನಾನು ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅನ್ನೋದು ಖಂಡಿತ ನ್ಯೂ ಟ್ಯಾಕ್ಸ್ ರಿಜಿಮಲ್ಲಿ ಇಲ್ಲ. ಸೊ ನೀವು ಇನ್ವೆಸ್ಟ್ಮೆಂಟನ್ನು ಇನ್ಶೂರೆನ್ಸಲ್ಲಾಗಿರ್ಬೋದು, ಪ್ರಾವಿಡೆಂಟ್ ಫಂಡ್ಗಳಲ್ಲಾಗಿರ್ಬೋದು ಇಲ್ಲಿ ಮಾಡಿ ಬಿಡಿ. ನ್ಯೂ ಟ್ಯಾಕ್ಸ್ ರಿಜಿಮಲ್ಲಿ ಯಾವುದೇ ರೀತಿಯಾದಂತಹ ತೆರಿಗೆ ವಿನಾಯಿತಿ ಈ ಇನ್ವೆಸ್ಟ್ಮೆಂಟ್ಸ್ಗಳಿಗೆ ಸಿಗೋದಿಲ್ಲ. ಹಾಗಾಗಿ ನೀವು ಯಾವುದೇ ಇನ್ವೆಸ್ಟ್ಮೆಂಟ್ಸ್ ಮಾಡಬೇಕಾದ್ರೆ ಅಲ್ಲಿ ಹೂಡಿಕೆ ಮಾಡೋದ್ರಿಂದ ನನಗೆ ಲಾಭ ಬರುತ್ತಾ ಇಲ್ವಾ ಅಂತ ನೋಡಿ ಹೂಡಿಕೆ ಮಾಡಿ. ಅದರಲ್ಲಿ ಎಷ್ಟು ರಿಸ್ಕ್ ಇದೆ ಅದನ್ನು ನೋಡಿ ಹೂಡಿಕೆ ಮಾಡಿ. ಕಾಲಾವಧಿ ಎಷ್ಟಾಗುತ್ತೆ, ಟೈಮ್ ಪೀರಿಯಡ್, ಅದನ್ನು ನೋಡಿ ಹೂಡಿಕೆ ಮಾಡಿ ಹೊರತು ಟ್ಯಾಕ್ಸ್ ಉಳಿಸೋಕ್ಕೋಸ್ಕರ ಯಾವುದೇ ಹೂಡಿಕೆ ನ್ಯೂ ಟ್ಯಾಕ್ಸ್ ರಿಜಿಮಲ್ಲಿ ಸಿಗೋದಿಲ್ಲ.